ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಂ ಪೀರ್. ಇವತ್ತು ಗ್ರೋ ಆ್ಯಪ್ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಅದರಲ್ಲೂ ಈ ಅಪ್ಲಿಕೇಶನ್ ತುಂಬ ಆಕ್ಸೆಸಬಲ್ ಆಗಿದೆ. ಇವತ್ತಿನ ಮಟ್ಟಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಅನ್ನೋದು ಇದು ಒಂಥರ ಎಸೆನ್ಷಿಯಲ್ ಅನ್ನೋ ಥರ ಆಗೋಗಿದೆ. ಹಾಗಾಗಿ ನಮ್ಮ ಕಮ್ಯುನಿಟಿಯಲ್ಲಿ ಆಕ್ಸೆಸಬಲ್ ಆಗಿ ಯಾವ ಆ್ಯಪ್ ಇದೆ ಅಂತ ನಾವು ಹುಡುಕಿದಾಗ ಗ್ರೋ ಆ್ಯಪ್ ತುಂಬ ಆಕ್ಸೆಸಬಲ್ ಅಂತ ನನಗನ್ನಿಸ್ತು. ಇವತ್ತು ಅದರ ಒಂದು ಯೂಸರ್ ಇಂಟರ್ಫೇಸ್ ಹೇಗಿದೆ ಅಂತ ತಿಳ್ಕೊಳ್ತಾ ಹೋಗುವ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಅನ್ಲಾಕ್ ಮಾಡ್ತಾಯಿದ್ದೀನಿ ಗ್ರೋ ಆ್ಯಪ್ನ ಫಿಂಗರ್ ಪ್ರಿಂಟ್ ಇಡೋ ಮೂಲಕ. ಮೊದಲಿಗೆ ನಾನು ಸ್ವೈಪ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ರೈಟಿಂದ ರೈಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ. ಫಸ್ಟ್ ಸಿಗೋದೆ ನಮಗೆ ಸರ್ಚ್ ಬಟನ್. ಆ್ಯಕ್ಚುಲಿ ಅದು ಹೆಡ್ಡಿಂಗ್ ಥರ ಅವರು ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ಅದು ಹೆಡ್ಡಿಂಗ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಸಿಗೋದು ಸ್ಕ್ಯಾನ್. ಇದು ನಾವು ಈ ಬಿಲ್ ಪೇ ಇದು ಮಾಡಬೇಕಾದ್ರೆ ಎಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರೊಫೈಲ್ ಸೆಕ್ಷನ್. ನೆಕ್ಸ್ಟ್ ಏನಂದರೆ ಈ ಫಸ್ಟು ಬೆಂಚ್ ಮಾರ್ಕ್ ಇಂಡೆಕ್ಸ್ ಏನಿರುತ್ತೆ, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ 50 ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಈ ಥರದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ನಮಗೆ ಮೇಲ್ಗಡೆ ಟಾಪಲ್ಲಿ ಸಿಗುವಂಥದ್ದು, ಸರಿನಾ? ಈ ಡ್ಯಾಶ್ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಇದೆಲ್ಲ ರೆಡ್ಡಲ್ಲಿದೆ ಅಂತ. ಇಲ್ಲಿ ಆಲ್ ಇಂಡಿಸಿಸ್ ಅಂತ ಇದೆ, ಆಲ್ ಇಂಡೆಕ್ಸ್ ಅಂತ ಹೇಳ್ಬೋದು. ಇದನ್ನು ನಾವು ಕ್ಲಿಕ್ ಮಾಡಿದಾಗ ನೋಡೋಣ ಏನು ಸಿಗುತ್ತೆ ಅಂತ. ಇಂಡಿಯನ್ ಇದೆ. ಇದರಲ್ಲಿ ನಾವು ಇಂಡೆಕ್ಸ್ ನೇಮ್ ಇದೆ. ಇದರಲ್ಲಿ ಇವ್ರು ಏನು ಕೊಟ್ಟಿರ್ತಾರೆ ಅಂದರೆ ಇದ್ರದ್ದು ಒಂದು ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ಲಾಸ್ಟ್ ಒಂದು ದಿವಸದ್ದು ಇಲ್ಲಿ ತೋರಿಸ್ತಾ ಇರುತ್ತೆ ಅಂತ. ಉದಾಹರಣೆಗೆ ನೋಡಿ, ನಿಫ್ಟಿ ಬ್ಯಾಂಕ್, ಫಿನ್ ನಿಫ್ಟಿ, ಮಿಡ್ ಕ್ಯಾಪು, ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ಗ್ಲೋಬಲ್ ಇಂಡೆಕ್ಸ್ ಕೂಡ ಇರುತ್ತೆ. ಇಲ್ಲಿ ನಮಗೆ US ಮಾರ್ಕೆಟ್ಸ್ದು, ಏಷ್ಯನ್ ಮಾರ್ಕೆಟ್ಸ್ದು ಎಲ್ಲ ಇಂಡೆಕ್ಸ್ ಸಿಗ್ತಾ ಹೋಗುತ್ತೆ. ಈ ಥರ ಗಿಫ್ಟ್ ನಿಫ್ಟಿ ಆಗಿರ್ಬೋದು, ಡೌ ಜೋನ್ಸ್, ನಾಸ್ಡ್ಯಾಕ್, ಇದು ಎರಡು ಬರುತ್ತೆ, ಎರಡು ಬೇರೆ ಬೇರೆ. ನಿಕೆ, ಇದೆಲ್ಲ ಜಪಾನ್ ಇಂಡೆಕ್ಸ್. ಈ ಥರ ಉದಾಹರಣೆಗೆ ತೋರಿಸೋದಾದರೆ ಈ ಇಮೇಜ್ ಕಂಪೋನೆಂಟ್ ಅಂತ ಏನು ಹೇಳ್ತಾ ಇದೆ ಅದು ಇಮೇಜ್ ರೂಪದಲ್ಲಿ ಇರುತ್ತೆ, ಅದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಮುಂಚೆ ಈ ಥರ ಹೇಳ್ತಾ ಇರಲಿಲ್ಲ, ಈಗ ಒಂದು 4-5 ಮಂತ್ಸ್ ಬ್ಯಾಕ್ ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿರೋದು. ಆ ಥರ ಡೆವಲಪ್ ಮಾಡಿದ್ದಾರೆ ಡೆವಲಪರ್ಸ್. ಬಟ್ ಉಳಿದ ಬ್ರೋಕರೇಜ್ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಆ್ಯಪ್ ತುಂಬ ಆಕ್ಸೆಸಬಲ್ ಆಗಿದೆ. ಚೆಕ್ ಮಾಡ್ಕೋಬೋದು ಉಳಿದಿದ್ದು. ನೆಕ್ಸ್ಟು ಫಸ್ಟ್ ಬರೋದೆ ಎಕ್ಸ್ಪ್ಲೋರ್. ಎಕ್ಸ್ಪ್ಲೋರಲ್ಲಿ ನಮ್ಗೆ ಏನೇನು ಸಿಗುತ್ತೆ, ಇಲ್ಲಿ ಒಂದಿಷ್ಟು ಟ್ಯಾಬ್ಸ್ ಇರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ 4 ಟ್ಯಾಬ್ಸ್ ಇರುತ್ತೆ ಅಷ್ಟೇ, ಬಟ್ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು ಅದು, ಹಾಗಾಗಿ 6 ತೋರಿಸ್ತಾ ಇದೆ ಇಲ್ಲಿ. ಇಲ್ಲಿ ಫಸ್ಟ್ ಎಕ್ಸ್ಪ್ಲೋರ್ ಟ್ಯಾಬ್ ಸೆಲೆಕ್ಟ್ ಆಗಿರೋದ್ರಿಂದ ನೋಡೋಣ ಯಾವ್ಯಾವ ಟ್ಯಾಬ್ ಸಿಗುತ್ತೆ ಅಂತ. ಹೋಲ್ಡಿಂಗ್ಸ್, ಇದೆಲ್ಲ ನನ್ನ ವಾಚ್ ಲಿಸ್ಟ್ ಹೆಸರುಗಳು. ETF, ಇದು
ಈ ಲಾಸ್ಟ್ ಟ್ಯಾಬ್ ಮತ್ತು ಏನಿದೆ ಅದು ಮತ್ತು ಫಸ್ಟ್ 3 ಟ್ಯಾಬ್ಸ್ ಅದು ಡಿಫಾಲ್ಟಾಗೆ ನಾವು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾದ್ರೆ ಬಂದಿರುತ್ತೆ ಫ್ರೆಂಡ್ಸ್. ಈಗ ನಾವು ಎಕ್ಸ್ಪ್ಲೋರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗುವ. ಮತ್ತು ಇಲ್ಲಿ ಒಂದು ಒಳ್ಳೆ ಖುಷಿಯಾಗುವಂಥ ವಿಚಾರ ಏನಂತಂದರೆ, ಈ ಟ್ಯಾಬ್ನ ನಾವು ಲೈಕ್ ನಾವೀಗ ವಾಟ್ಸಪ್ಪಲ್ಲಿ ಟ್ಯಾಬ್ನ ಸ್ವಿಚ್ ಮಾಡ್ತೀವಲ್ಲ, ಸೊ 2 ಫಿಂಗರ್ಸಲ್ಲಿ ಲೆಫ್ಟ್ ರೈಟ್ ಪೇಜಸ್ ಸ್ವಿಚ್ ಮಾಡ್ದಂಗೆ ಹಾಗೆ ಸ್ವಿಚ್ ಮಾಡ್ಬೋದು. ಸೊ ಅದು ಒಂದು ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು ನಮಗೆ. ಸೊ ಈಗ ಎಕ್ಸ್ಪ್ಲೋರ್ ಟ್ಯಾಬಲ್ಲಿ ಏನಿದೆ ಅಂತ ನೋಡುವ. ಇಲ್ಲಿ ಫಸ್ಟ್ ಸಿಗೋದೆ ಎಕ್ಸ್ಪ್ಲೋರ್ ಟ್ಯಾಬಲ್ಲಿ ಮೋಸ್ಟ್ ಬಾಟ್, ಅಂದರೆ ಯಾವ ಸ್ಟಾಕ್ಸ್ ಜಾಸ್ತಿ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನೋಡ್ಬೋದು. ಸೊ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇದು ರೀಸೆಂಟಾಗಿ ಲಾಂಚ್ ಆಗಿರೋ ಒಂದು ಸ್ಟಾಕ್ ಲಿಸ್ಟೆಡ್ ಆಗಿರೋ ಒಂದು ಕಂಪನಿ. ಸೊ ಇವತ್ತು ಅಪ್ಪರ್ ಸರ್ಕ್ಯೂಟ್ ರೀಚ್ ಆಗಿದೆ. ಸೊ ಇದು ನಾನು ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಆಮೇಲೆ ತೋರಿಸ್ತೀನಿ. ಫಸ್ಟು ಇವತ್ತಿನ ಒಂದು ಪಾರ್ಟಲ್ಲಿ ಯೂಸರ್ ಇಂಟರ್ಫೇಸ್ ಚೆಕ್ ಮಾಡುವ. ನೆಕ್ಸ್ಟು ಇದೆಲ್ಲ ಮೋಸ್ಟ್ ಬಾಟ್. ನೆಕ್ಸ್ಟು ಪ್ರಾಡಕ್ಟ್ ಆ್ಯಂಡ್ ಟೂಲ್ಸ್ ಅಂತ ಒಂದು ಹೆಡ್ಡಿಂಗ್ ಬರುತ್ತೆ. ಸೊ ಇದರಲ್ಲಿ F&O ಅಂತಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ. ಇವೆಂಟ್ಸ್ ಅಂದರೆ ಇದರೊಳಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಮತ್ತು ನಾನು ನೆಕ್ಸ್ಟ್ ತೋರಿಸ್ತೀನಿ. IPOಸ್ಗಳು. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ. ಯಾವುದೇ ಕಂಪ್ನಿ ಫಸ್ಟ್ ಲಿಸ್ಟ್ ಆಗಬೇಕಾದ್ರೆ NSE ಮತ್ತು BSE. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಈ ಎರಡರಲ್ಲಿ ಲಿಸ್ಟ್ ಆಗಬೇಕಾದ್ರೆ ಫಸ್ಟು ಈ ನಮ್ಮಲ್ಲಿ ಹಣ ಸಂಗ್ರಹಣೆ ಮಾಡ್ತಾರಲ್ವ, ಸೊ ಪಬ್ಲಿಕ್ಕಿಗೆ ಶೇರ್ಸ್ನ ಕೊಟ್ಬಿಟ್ಟು IPO ಅಂತ ಇಶ್ಯೂ ಮಾಡ್ತಾರೆ, ಇಷ್ಟಿಷ್ಟು ಪ್ರಮಾಣದ ಒಂದು ಶೇರ್ಸ್ ಅಂತ. ಸೊ ಇದ್ರ ಬಗ್ಗೆ ಮುಂದೆ ಯಾವತ್ತಾದ್ರೂ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಆಲ್ ಸ್ಟಾಕ್ಸ್ ಅಂತ ಬರುತ್ತೆ. ಸೊ ಇದ್ರೊಳಗೆ ಹೋದರೆ ತುಂಬ ಸ್ಟಾಕ್ಸ್ಗಳೆಲ್ಲ ಸಿಗ್ತವೆ ಇವತ್ತಿನ ಮಟ್ಟಿಗೆ. ಯಾವ್ದು ಅಪ್ಪರ್ ಟಾಪ್ ಗೇನರ್ಸ್ ಆಗಿರ್ಬೋದು, ಟಾಪ್ ಲೂಸರ್ಸ್ ಆಗಿರ್ಬೋದು, ಎಲ್ಲ ಸೇರಿಸಿ. ಸೊ ಇಲ್ಲಿ ನೆಕ್ಸ್ಟು ಹೆಡ್ಡಿಂಗ್ ಏನಂತಂದರೆ ಗೇನರ್ಸ್ ಮತ್ತು ಲೂಸರ್ಸ್. ಇಲ್ಲಿ ಗೇನರ್ಸ್ ಆದಮೇಲೆ ಲೂಸರ್ಸ್ ಅಂತ 2 ಬಟನ್ ಇದೆ. ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಲೇಬಲ್ ಇರಲ್ಲ, ನಾವು ಲೇಬಲ್ ಮಾಡ್ಕೋಬೇಕು. ಬಟ್ ಈ ನಮ್ಮಲ್ಲಿ ಈಗ ಆಕ್ಸೆಸಿಬಿಲಿಟಿ ಟಾಕ್ಬ್ಯಾಕ್ ಫೀಚರ್ ಏನು ಬಂದಿದೆ, ಇಮೇಜ್ ಡಿಸ್ಕ್ರಿಪ್ಷನ್, ಐಕಾನ್ ಡಿಸ್ಕ್ರಿಪ್ಷನ್ ಅಂತ ಏನು ಬಂದಿದೆ, ಅದಿದ್ದರೆ ಇದು ಡಿಟೆಕ್ಟ್ ಮಾಡುತ್ತೆ. ಸೊ ಅದ್ರ ಮೂಲಕ ನಾವು ಲೇಬಲ್ ಇಟ್ಕೋಬೋದು. ಸೊ ಈಗ ನಾವು ಇಲ್ಲಿ ಯಾವುದು ಅಂದರೆ ಟಾಪ್ ಗೇನರ್ಸ್ ಅಥವಾ ಲೂಸರ್ಸ್ ಏನಿರ್ತವೆ ಅದನ್ನು ನಾವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿರ್ತೀವೋ ಅದು ನೆಕ್ಸ್ಟ್ ತೋರಿಸೋ ಹೋಗುತ್ತೆ. ನಾನೀಗ ಟ್ಯಾಪ್ ಗೇನರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು ನೋಡಿ, ಇಲ್ಲಿ ಇನ್ನೊಂದು ಕ್ಯಾಟಗರಿ ಬರುತ್ತೆ. ನಾವು ಯಾವುದೇ ಕಂಪ್ನೀಸಲ್ಲಾಗಿರ್ಬೋದು, ಲಾರ್ಜ್, ಮಿಡ್, ಸ್ಮಾಲ್ ಅಂತ. ಸೊ ಇಲ್ಲಿ ಟಾಪ್ ಗೇನರ್ಸಲ್ಲಿ ಕ್ಲಿಕ್ ಮಾಡೋದ್ರಿಂದ ಯಾವುದು ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೈ ಬಂದಿದೆ ಅಂತ, ಅಂದರೆ ಗೇನ್ ಮಾಡಿದ್ದಾರೆ ಅಂತ ತೋರಿಸುತ್ತೆ, ಇದು ಗೇನ್ ಆಗಿದೆ ಅಂತ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಟಾಪ್ ಗೇನರ್ಸ್ ಇವತ್ತಿನ ಮಟ್ಟಿಗೆ. ವರುಣ್ ಬೆವರೇಜಸ್ ಅಂತ. ಸೊ ಇದೆಲ್ಲ ನಮಗೆ ಈ ನಮ್ಮ 7up ಅದೆಲ್ಲ ಬರ್ತಾರೆ, ಅದಕ್ಕೆಲ್ಲ ಬೇವರೇಜಸ್ ಅಂತ ಕರೀತಾರೆ. ಸೊ ಕೆಮಿಕಲ್ ಲಿಮಿಟೆಡ್, ಸಾರಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಅದು ಕೆಮಿಕಲ್ ಅಲ್ಲ. ಸೊ ಈ ಥರ ಟಾಪ್ ಗೇನರ್ಸ್ ಲಿಸ್ಟನ್ನು ನಾವು ನೋಡ್ಬೋದು. ಈಗ ಅದೇ ರೀತಿ ಟಾಪ್ ಲೂಸರ್ಸ್ ಚೆಕ್ ಮಾಡುವ. ಲೂಸರ್ಸ್ ಟಿಕ್ ಮಾಡಿದ್ದೀನಿ. ನೋಡಿದರೆ ಫ್ರೆಂಡ್ಸ್, ಇದೆಲ್ಲ ಅಂದರೆ ಇವತ್ತಿನ ಮಟ್ಟಿಗೆ ಲೂಸರ್ಸ್ ಇಷ್ಟು. ಅಂದರೆ ಈಗ ನಾನು ಏನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಇವತ್ತಿನ ಮಟ್ಟಿಗೆ
ಮಾರ್ಕೆಟ್ ಎಂಡ್ ಆಗೋದ್ರೊಳಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವು ಲೂಸರ್ಸ್ಗಳು, ಇದಿಷ್ಟು ಕಂಪನೀಸ್ಗಳು. ಇದರಲ್ಲೂ ಮತ್ತೆ ಹೇಳಿದ್ನಲ್ಲ, ಲಾರ್ಜ್, ಮಿಡ್, ಸ್ಮಾಲ್, ಇದನ್ನು ನಾವು ಟಿಕ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಉದಾಹರಣೆಗೆ ನಾನು ಸ್ಮಾಲ್ ಟಿಕ್ ಮಾಡ್ತೀನಿ. ಸೊ ಸ್ಮಾಲ್ ಟಿಕ್ ಮಾಡಿದ್ದೀನಿ. ಟಾಪ್ ಲೂಸರ್ಸಲ್ಲಿ ಸ್ಮಾಲ್ ಕ್ಯಾಪಲ್ಲಿ ಯಾವುದು ಲೂಸರ್ಸ್ ಆಗಿದೆ ಅಂತ ನೋಡೋಣ. ಅಂದರೆ ಸೊ ತ್ರಿವೇಣಿ ಟರ್ಬೈನ್. ಸೊ ಈ ಥರ ನೋಡಿ, ಫಿನಿಕ್ಸ್ ಕೇಬಲ್ಸ್, ಈ ಥರ ಲಿಸ್ಟ್ ಬರುತ್ತೆ. ನೆಕ್ಸ್ಟ್ ನೋಡ್ಕೊಂಡು ಹೋಗುವ. ಸಿಮೋರ್ ಅಂದರೆ ಇದರಲ್ಲಿ ಇವತ್ತು ಯಾವುದು ಲೂಸ್ ಆಗಿದೆ ಅಂತ ಸ್ಟಾಕ್ಸ್ ಇರುತ್ತಲ್ಲ, ಅದನ್ನು ನೋಡ್ಬೋದು ನಾವು. ಇಂಟ್ರಾಡೇ ಅಂತಂದರೆ ಇದು ಲೈಕ್ ಟ್ರೇಡಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥ ಒಂದು ಮಾರ್ಕೆಟು. ಸೊ ಇದು ಒಂದೇ ಮಾರ್ಕೆಟು, ಇದೆಲ್ಲ ಒಂದೇ ಮಾರ್ಕೆಟ್, ಈಕ್ವಿಟಿ ಮಾರ್ಕೆಟ್ ಅಂತ ಹೇಳ್ತಾರೆ. ಅದರಲ್ಲಿ ಟೈಪ್ ಆಫ್ ಮಾರ್ಕೆಟ್ ಇದು, ಟೈಪ್ ಆಫ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಇಂಟ್ರಾಡೇಯಲ್ಲಿ ಯಾವುದು ಹೆಚ್ಚಾಗಿ ನಮಗೆ ಬರ್ತಾ ಇದೆ ಅಂತ ಇಲ್ಲಿ ಸಿಗುತ್ತೆ ನೋಡಿ. ನೋಡಿ, ಝೊಮ್ಯಾಟೊ ತುಂಬ ಜನ ಪರ್ಚೇಸ್ ಮಾಡ್ತಿದ್ದಾರೆ ಇವತ್ತಿನ ಮಟ್ಟಿಗೆ. ಅಂದರೆ ಅವ್ರ ಪಾಲಿಗೆ ಅದು ಇವತ್ತು ಲಾಭ ತಂದು ಕೊಡ್ಬೋದು ಅಂತ ಅನಿಸಿದೆ. ಅದು ಇವತ್ತಿನ ಮಟ್ಟಿಗೆ ಮಾತ್ರ ಒಂದು ಎಲಿಜಿಬಲ್ ಆಗಿರುತ್ತೆ ಈ ಇಂಟ್ರಾಡೇ ಅನ್ನೋ ಕ್ಯಾಟಗರಿ. ಸೊ ಇದ್ರ ಬಗ್ಗೆ ನಾನು ಮುಂದೆ ಇನ್ನೂ ಹೇಳ್ತಾ ಹೋಗ್ತೀನಿ, ಇಂಟ್ರಾಡೇ ಬಗ್ಗೆ ಮುಂದಿನ ಸರಿ ಯಾವುದಾದ್ರೂ ವಿಡಿಯೋ ಮಾಡಬೇಕಾದ್ರೆ. ಸೊ ಇದು ಬಿಟ್ಟಾಕಿ, ಇದು ಸರ್ವೆ ಬರ್ತಾ ಇರುತ್ತೆ ಆಗಾಗ. ಸೊ ಇಲ್ಲಿಗೆ ನೆಕ್ಸ್ಟು ಇನ್ನೂ ಇದೆ ETF. ಆ್ಯಕ್ಚುಲಿ ಇದು ರೀಸೆಂಟಾಗಿ ಈ ಥರ ತೋರಿಸ್ತಾ ಇದ್ದು, ಇತ್ತೀಚೆಗೆ ಬಂದಿರಲಿಲ್ಲ. ಅದು ಒಂದು 20 ಡೇಸಿಂದ ತೋರಿಸ್ತಾ ಇದೆ. ETF ಅಂದರೆ ಏನಿಲ್ಲ ಫ್ರೆಂಡ್ಸ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ನಾನು ಮುಂದಿನ ಸರಿ ವಿಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದೇನು ಕೇಳಿಸ್ಕೊಂಡ್ರಿ ನೀವು, ಗ್ರೋನ ಮ್ಯಾನೇಜ್ ಮಾಡೋದು ಫೈನಾನ್ಷಿಯಲಾಗಿ ನೆಕ್ಸ್ಟ್ ಬಿಲಿಯನ್ ಕಂಪನಿ ಎಲ್ಲ ಮ್ಯಾನೇಜ್ ಮಾಡೋದು. ಸೊ ಹಾಗಾಗಿ ಮೆಂಬರ್ ಆಫ್ NSE, BSE ಮತ್ತು ಅದರದ್ದು ಸ್ಟಾಕ್ ಬ್ರೋಕರ್ದು ID ಎಲ್ಲ ಹೇಳ್ತಾ ಇದೆ. ಇದು ತುಂಬ ಮುಖ್ಯ. ಯಾವತ್ತೇ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡ್ತೀವಿ ಅಂತಂದರೆ ಇದು ಎಲ್ಲ ಕಡೆ ಅವೈಲೇಬಲ್ ಇದ್ದರೆ ಮಾತ್ರ ಟ್ರೇಡ್ ಮಾಡಬೇಕು. ಮತ್ತು ಇದಕ್ಕೆ ಎಕ್ಸ್ಪೈರಿ ಕೂಡ ಕೆಲವೊಂದೆಲ್ಲ ಇರುತ್ತೆ. ಸೊ ನಾವು ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ಸ್ಗಳಿಂದ ಒಳಗಾಗೋದನ್ನು ತಪ್ಪಿಸೋಕ್ಕೆ ಇದೊಂದು ಒಂದು ಏನು ಹೇಳ್ತಾರೆ, ಒಂದು ಪ್ಯಾರಾಮೀಟರ್ ಆಗಿ ಇಟ್ಕೋಬೋದು ನಾವು. ಓಕೆ, ಇವರು ರಿಯಲ್ ಟ್ರೇಡರ್ಸ ಅಥವಾ ರಿಯಲ್ ಬ್ರೋಕರ್ಸ್ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿ ಏನು ಅಂತಂದರೆ, ಇಲ್ಲಿಗೆ ಎಕ್ಸ್ಪ್ಲೋರ್ ಟ್ಯಾಬ್ ಮುಗೀತು. ಈಗ ನಮಗೆ ಹೋಲ್ಡಿಂಗ್ಸ್ ಟ್ಯಾಬ್ ನೋಡೋಣ ಏನಿರುತ್ತೆ ಅಂತ. ಸೊ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ, ಪೇಜ್ ತಿರುಗಿಸೋ ಥರ. ಸೊ ಪೇಜ್ ಈಗ ನೋಡಿ, ಪೇಜ್ 2 of 6 ಅಂತ ಹೇಳ್ತಾ ಇದೆ. ಈಗ ನಾವು ಹೋಲ್ಡಿಂಗ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಸ್ಟಾಕ್ನ ಪರ್ಚೇಸ್ ಮಾಡಿ ಇಟ್ಕೊಂಡಾಗ ಅದು ಎಲ್ಲಿ ಬಂದು ಕೂರುತ್ತೆ ಅಂತಂದರೆ ಹೋಲ್ಡಿಂಗ್ಸಲ್ಲಿ ಬಂದು ಕೂರುತ್ತೆ, ಸರಿನಾ? ಸೊ ಈ ಹೋಲ್ಡಿಂಗ್ಸಲ್ಲಿ ಹೇಗಿರುತ್ತೆ ಅದರ ಯೂಸರ್ ಇಂಟರ್ಫೇಸ್ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇದು ಹೋಲ್ಡಿಂಗ್ಸ್ ಅಂತ ಫಸ್ಟ್ ಹೋಲ್ಡಿಂಗ್ಸಲ್ಲಿ ಸಿಗೋದು. ಟೋಟಲ್ ಎಲ್ಲ ಹೇಳುತ್ತೆ, ನಾವು ಎಷ್ಟು ಹೋಲ್ಡಿಂಗ್ಸ್ ಇಟ್ಟಿದ್ದೀವಿ, ಎಷ್ಟು ಟೋಟಲ್ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟು ಪ್ರಾಫಿಟ್ ಆಗಿದೆ, ಇವತ್ತಿನ ಪ್ರಾಫಿಟ್ ಎಷ್ಟು ಎಲ್ಲ ಹೇಳ್ತಾ ಇದೆ ಅದು. ಫ್ರೆಂಡ್ಸ್, ಒಂದು ಡಿಸ್ಕ್ಲೇಮರ್ ಏನು ಅಂತಂದರೆ, ಇದು ಯಾವುದು ಇನ್ವೆಸ್ಟ್ಮೆಂಟ್ ಒಂದು ಅಡ್ವೈಸ್ ಅಲ್ಲ. ಇದೇನಿದ್ರು ಎಜುಕೇಷನ್ ಪರ್ಪಸ್ಗೆ ತೋರಿಸ್ತಾ ಇರೋಂಥ ಒಂದು ವಿಡಿಯೋ. ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ದರೆ ಸೊ ನಿಮ್ಮ ನೀವು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಎಜುಕೇಷನ್ ಪರ್ಪಸ್ ವಿಡಿಯೋ. ಸೊ ಈಗ ನಾವು ಸ್ವೈಪ್ ಮಾಡ್ತಾ ಹೋಗೋಣ.
ಇಲ್ಲಿ ಸೋರ್ಟ್ ಮಾಡ್ಬೋದು. ಅಂದರೆ ನೋಡ ಸೋರ್ಟಲ್ಲಿ ರಿಟರ್ನ್ಸ್ ಪರ್ಸೆಂಟು ಇವತ್ತಿನ ಮಟ್ಟಿಗೆ ಯಾವ ಥರ ಇದೆ ಆ ಥರ. ಈ ಡೇ ಚೇಂಜ್ ಅಂದರೆ ಆ್ಯಕ್ಚುಲಿ ರಿಟರ್ನ್ಸ್ ಅಂದರೆ ಟೋಟಲ್ಲು, ಡೇ ಚೇಂಜ್ ಅಂದರೆ ಇವತ್ತಿನ ಮಟ್ಟಿಗೆ ಪರ್ಸೆಂಟೇಜ್ ಯಾವ್ಯಾವ್ದು ಹೈ ಇದೆ, ಇದೆಲ್ಲ ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ತುಂಬ ಕಂಪ್ನೀಸ್ ನಾವು ಹೋಲ್ಡ್ ಮಾಡಿಟ್ಟಿರ್ತೀವಲ್ಲ ಆಗ ನಮಗೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಇದೆಲ್ಲ A to Z ನಮಗೆ ಆಲ್ಫಾಬೆಟಿಕಲ್ ಆಗಿ ಕೂಡ ನೋಡ್ಬೋದು. ಇದು ನಾನು ಹೀಗೆ ಇರಕ್ಕೆ ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಸೊ ಫ್ರೆಂಡ್ಸ್, ಇದು ಕಂಪ್ನಿಯ ಹೆಸರು ಸೌತ್ ಇಂಡಿಯನ್ ಬ್ಯಾಂಕ್ ಅಂತ. ಸೊ ಈ ಸೌತ್ ಇಂಡಿಯನ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನೇನು ಬರುತ್ತೆ ಅಂತ ನಾವು ನೋಡೋದಾದರೆ ಹೋಲ್ಡಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಫಸ್ಟು ಹೋಲ್ಡಿಂಗ್ ಡೀಟೇಲ್ಸ್, ಕಂಪ್ನಿ ಹೆಸರು. ಸೊ MKT ಅಂತ ಹೇಳ್ತಾ ಇದೆಯಲ್ಲ, ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಂತ ಅದರ್ಥ. ಸೊ 25 ಸಮಥಿಂಗ್ ಹೇಳ್ತಲ್ಲ, ಅದು ಇವತ್ತಿನ ಎಷ್ಟು ಪರ್ಸೆಂಟ್ ಏರಿದೆ ಮತ್ತು ಕರೆಂಟ್ ಅದರ ಶೇರ್ ಪ್ರೈಸ್ ಎಷ್ಟು ಅಂತ ಹೇಳ್ತಾ ಇದೆ. ಸೆಲ್, ಬೈ. ಆ್ಯಾವ್ರೇಜ್ 24.95 ಅಂದರೆ ಆ್ಯಾವ್ರೇಜ್ ಅಂತಂದರೆ ನಾವು ಎಷ್ಟು ಪರ್ಚೇಸ್ ಮಾಡಿರ್ತೀವಿ ಅಷ್ಟು, ಸರಿನಾ. ಮತ್ತು ಇನ್ನೂ ಇದ್ರ ಬಗ್ಗೆ ಬೇರೆ ಥರ ಇದೆ, ಒಂದು ನಾವು ಆ್ಯಾವ್ರೇಜ್ನ ಯಾವ ರೀತಿ ನೋಡಬೇಕು ಅಂತ ಅದನ್ನು ಮುಂದಿನ ವೀಡಿಯೋಲ್ಲಿ ಹೇಳ್ತೀನಿ. ಸೊ ಟೋಟಲ್ ಶೇರ್ಸ್ 20 ಅಂತ ಇರೋದು, ಇದು ಶೇರ್ಸ್ ಹೇಳ್ತಾ ಇರೋದು. ಬೈ ಮತ್ತು ಸೆಲ್ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ, ಹೇಗೆ ಸೆಲ್ ಮಾಡೋದು, ಹೇಗೆ ಬೈ ಮಾಡೋದು ಅಂತ. ನಾವೀಗ ಬ್ಯಾಕ್ ಬರುವ, ಬೇರೆ ಶೇರ್ಸಲ್ಲೂ ಅಷ್ಟೇ ಫ್ರೆಂಡ್ಸ್, ಇದೇ ಥರನೇ ಇರುತ್ತೆ. ಸೊ ಈಗ ನಮಗೆ ಹೋಲ್ಡಿಂಗ್ಸ್ ಟ್ಯಾಬ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪಕ್ಕದ ಟ್ಯಾಬಲ್ಲಿ ಏನಿದೆ ನೋಡೋಣ. ಸೊ ನಾನು ಇದ್ರ ಹೆಸರು ಮನಿ ಕಂಟ್ರೋಲ್ ಅಂತ ಇಟ್ಟಿದ್ದೀನಿ ಅಷ್ಟೇ. ಸೊ ಇದು ನಮ್ಮ ಇಷ್ಟ, ನಾವು ಹೇಗೆ ಬೇಕಾದ್ರೆ ಇಟ್ಕೋಬೋದು. ಇದು ವಾಚ್ ಲಿಸ್ಟ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಯಾವುದೇ ನಾವು ಸ್ಟಾಕಿಗೆ ನೋಡ್ತಾ ಇರ್ತೀವಿ, ಯಾವುದೇ ಕಂಪ್ನಿ ಸ್ಟಾಕ್ ನೋಡಿದಾಗ ಓಕೆ ಇದು ಚೆನ್ನಾಗಿದೆ ನೋಡೋಣ, ಮುಂದೆ ಹೇಗೆ ಪರ್ಫಾರ್ಮ್ ಆಗುತ್ತೆ ನೋಡಿ ಬೈ ಮಾಡುವ ಅಂತ ನಾವು ಏನು ಮುಂದಕ್ಕೆ ಯೋಚನೆ ಮಾಡ್ತೀವಲ್ಲ, ಆಗ ನಾವು ವಾಚ್ ಲಿಸ್ಟ್ಗೆ ಹಾಕ್ಬೋದು. ಆ ವಾಚ್ ಲಿಸ್ಟ್ಗಳ ಬಂದು ಎಲ್ಲಿ ಸೇರುತ್ತೆ ಅಂತಂದರೆ ಇಲ್ಲಿ ಈ ಥರ ಟ್ಯಾಬ್ಸಲ್ಲಿ ಬಂದು ಸೇರುತ್ತೆ. ನಮಗೆ ಇವಾಗ ನಾವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬೇರೆ, ಮಿಡ್ ಕ್ಯಾಪ್ ಸ್ಟಾಕ್ಸ್ ಬೇರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬೇರೆ, ಈ ಥರ ನಾವು ಡಿವೈಡ್ ಬೇಕಾದ್ರೆ ಮಾಡಿಕೊಂಡು ವಾಚ್ ಲಿಸ್ಟ್ನ ಅಪ್ಡೇಟ್ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನಿಸ್ತೀನಿ. ಉಳಿದಿದ್ದ ಟ್ಯಾಬು ನಿಮಗೆ ನೋಡಿ, ETF ಅಂತ ಹೇಳ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಮುಂದೆ. ಸೊ ಇದು ಡಿಫಾಲ್ಟ್ ವಾಚ್ ಲಿಸ್ಟು. ನಮಗೆ ನಮ್ಮ ಡಿಮ್ಯಾಟ್ ಅಕೌಂಟ್ ಆ್ಯಕ್ಟಿವ್ ಆದಾಗ ನಿಮ್ಮ ಹೆಸರಲ್ಲಿ ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅನ್ನೋ ಟ್ಯಾಬ್ ಸಿಕ್ತು. ಸೊ ಇಲ್ಲಿ ಒಂದು ಹೊಸ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಬಹುದು. ಅದ್ರ ಬಗ್ಗೆ ನಾನು ಮುಂದೆ ತೋರಿಸ್ತೀನಿ. ಸೊ ಈಗ ನಾನು ಕೆಳಗಡೆ ಟಚ್ ಮಾಡ್ತೀನಿ. ಇದೆಲ್ಲ ಮೇಲ್ಗಡೆ ಆಯಿತು. ಈಗ ನಮ್ಮ ಬ್ಯಾಕ್ ಮತ್ತು ತ್ರಿಬಲ್ ಆ್ಯಕ್ಷನ್ ಬಟನ್ಸ್ ಏನಿರುತ್ತೆ, ಬ್ಯಾಕ್, ಹೋಮ್ ಮತ್ತು ಓವರ್ ವ್ಯೂ, ಅದನ್ನ ಇಟ್ಕೊಂಡಿಲ್ಲ, ಬಟ್ ನಿಮಗೆ ಗುರ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಟಚ್ ಮಾಡೋದಾದರೆ ಫಸ್ಟ್ ಬಿಲ್ಸ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಈಗೆಲ್ಲ ಇದು ಇಷ್ಟೋ ತನಕ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಸ್ಟಾಕ್ಸ್ ಅನ್ನೋ ಟ್ಯಾಬಲ್ಲಿ ಇದೆಲ್ಲ ಬರೋವಂಥದ್ದು. ಇನ್ನು ಉಳಿದ ಟ್ಯಾಬಲ್ಲಿ ನಾವು ಏನಿದೆ ಅಂತ ನೋಡುವ. ಫಸ್ಟು ಮ್ಯೂಚುವಲ್ ಫಂಡ್ಸ್ ಟ್ಯಾಬ್, ಎರಡನೇ ಟ್ಯಾಬಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಈಗ ನಿಮಗೆ ಹೇಗೆ ಅಂತಂದರೆ ಅದೇ ಥರನೇ, ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ವರ್ಕ್ ಆಗುತ್ತೆ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ನಾವು ಸ್ಟಾಕ್ಸನ್ನು ನಮ್ಮ ಮ್ಯಾನ್ಯುವಲ್ ಆಗಿ ನಾವೇ ಇನ್ವೆಸ್ಟ್ ಮಾಡೋವಂಥದ್ದು. ಈ ಮ್ಯೂಚುವಲ್ ಫಂಡ್ಸ್ ಅಂತ ಏನು ಹೇಳ್ತಾರೆ, ನಮ್ಗೆ ಗೊತ್ತಿರಲ್ಲ, ನಮಗೆ ಈ ಸ್ಟಾಕ್ಸ್ ಬಗ್ಗೆ ಎಲ್ಲ ಓದೋಕ್ಕೆ ಬರಲ್ಲ ಅಥವಾ ತಿಳ್ಕೊಳಕ್ಕಾಗಲ್ಲ, ಅದರ ರೇಷ್ಯೋಗಳೆಲ್ಲ ಓದಿ ತಿಳ್ಕೊಳ್ಳೋ ಪುರ್ಸೊತ್ತು ಇಲ್ಲ, ಟೈಮ್ ಇಲ್ಲ ಅಂತಾದರೆ ನಾವು ಮ್ಯೂಚುವಲ್ ಫಂಡ್ಸಿಗೆ ಹಾಕಿದರೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ನಮಗೆ ಆ ಥರ ಡಿಫ್ರೆಂಟ್ ಒಂದು ಇನ್ವೆಸ್ಟ್ಮೆಂಟ್
ಕಂಪ್ನೀಸ್ ಅದು ಫಂಡ್ಸ್ಗಳಿರುತ್ತೆ, ಅದಕ್ಕೆ ನಾವು ಅಂದರೆ ಕೊಟ್ಟರೆ, ಅವ್ರ ಕೈಯಲ್ಲಿ ಕೊಟ್ಟರೆ ಅವರು ದುಡ್ಡನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಆ ಥರ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗುತ್ತೆ. ನಾವೀಗ ನೋಡುವ ಎಕ್ಸ್ಪ್ಲೋರ್. ಇಲ್ಲಿ 4 ಟ್ಯಾಬ್ಸ್ ಇರುತ್ತೆ. ಡ್ಯಾಶ್ಬೋರ್ಡ್ ಸಿಮಿಲರ್ ಟು ಹೋಲ್ಡಿಂಗ್ಸ್ ಅಂತ ಹೇಳ್ಬೋದು. ಎಕ್ಸ್ಪ್ಲೋರ್ ಮಾಮೂಲಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಸಿಪ್ಸ್ ಅಂದರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ನಾವೇನು ಕಟ್ತೀವಿ ಅದನ್ನೂ ಮಾಡ್ಬೋದು. ಈಗ ನಮ್ಮಲ್ಲಿ ದುಡ್ಡವರೆಲ್ಲ ಅಥವಾ ನಮ್ಮಮ್ಮ ಅಪ್ಪಂದರು RD ಕಟ್ಟೋದಾಗಿರ್ಬೋದು, ಮತ್ತು ಇನ್ಸ್ಟಾಲ್ಮೆಂಟ್ ಕಟ್ಟೋದಾಗಿರ್ಬೋದು, ತಿಂಗಳ ಕಟ್ತಾ ಇರ್ತಾರಲ್ವ, ಅದಕ್ಕೆ ಸಿಪ್ ಅಂತ ಹೇಳ್ತಾರೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಂತ ಹೇಳ್ತಾರೆ. ವಾಚ್ ಲಿಸ್ಟ್. ಸೊ ವಾಚ್ ಲಿಸ್ಟ್ ಈಸ್ ಲೈಕ್ ದಟ್. ಮೇಲ್ಗಡೆ ನಾವು ಸ್ಟಾಕ್ಸ್ನ ಹೇಗೆ ವಾಚ್ ಲಿಸ್ಟ್ ಮಾಡಿ ಇಟ್ಕೋತೀವೋ, ಮ್ಯೂಚುವಲ್ ಫಂಡ್ಸ್ನ ನಾವು ಈಗ ನಿಮಗೆ ಯಾವುದು ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಅನಿಸುತ್ತೋ ಅದನ್ನು ನಾವು ವಾಚ್ ಲಿಸ್ಟಿಗೆ ಹಾಕ್ಕೋಬೋದು. ಸೊ ಹಂಗೆ ಸ್ವೈಪ್ ಮಾಡೋದಾದರೆ ಈಗ ಎಕ್ಸ್ಪ್ಲೋರ್ ಟ್ಯಾಬು ಇದರಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಬರೋದು ಪಾಪ್ಯುಲರ್ ಫಂಡ್ಸ್ ಅಂತ ಹೇಳ್ತಾರೆ. ಅಂದರೆ ಮೋಸ್ಟ್ ಪಾಪ್ಯುಲರ್ ಯಾವುದು ಸದ್ಯದ ಮಟ್ಟಿಗೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಆಲ್ ಮ್ಯೂಚುವಲ್ ಫಂಡ್ಸ್ ಇದೆ. ಇದು ಈ ಆಲ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮ್ಯೂಚುವಲ್ ಫಂಡ್ಸ್ ತೋರಿಸ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ಸೊ ಇಲ್ಲಿ ಫಸ್ಟ್ ತೋರಿಸ್ತಾ ಇರೋದು ಮೋತಿಲಾಲ್ ಆಸ್ವಾಲ್ ಮಿಡ್ ಕ್ಯಾಪ್ ಡೈರೆಕ್ಟ್ ಫಂಡ್ ಗ್ರೋತ್ ಅಂತ ಹೇಳ್ತಾರೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದು ಮೋಸ್ಟ್ ಪಾಪ್ಯುಲರ್ ಕ್ಯಾಟಗರಿಯಲ್ಲಿ ತೋರಿಸ್ತಾ ಇರೋದು ಈಗ. ಇದೆಲ್ಲ ಮೋಸ್ಟ್ ಪಾಪ್ಯುಲರ್. ಕಲೆಕ್ಷನ್ಸ್, ಇವ್ರ ಹತ್ರ ಕಲೆಕ್ಷನ್ಸ್ ಯಾವ್ಯಾವ್ದಿದೆ ಮೇಲ್ಗಡೆ ನೋಡೋದಾದರೆ ಇಲ್ಲಿ ತುಂಬ ಕ್ಯಾಟಗರೀಸ್ ಬರುತ್ತೆ ಫ್ರೆಂಡ್ಸ್. ಹೈ ರಿಟರ್ನ್ಸ್, ಲೋ ರಿಟರ್ನ್ಸ್, ಸಿಪ್ ವಿತ್ 100 ಅಂದರೆ ₹100 ಸ್ಟಾರ್ಟ್ ಮಾಡೋದಕ್ಕೆ, ತಿಂಗಳ ಇನ್ವೆಸ್ಟ್ ಮಾಡೋದಕ್ಕೆ. ಟ್ಯಾಕ್ಸ್ ಸೇವಿಂಗ್ ಅಂತ ಹೇಳ್ತಾರೆ. ಟ್ಯಾಕ್ಸ್ ಸೇವಿಂಗ್ ಎಲ್ಲ ಏನಿದ್ರು ಸೊ ತುಂಬ ವರ್ಷ ನಾವು ಹೋಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗೋವಂಥ ಒಂದು ಫಂಡ್ಸ್ಗಳು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಸೊ ಈ ಥರ ಒಂದು ಕ್ಯಾಟಗರೀಸ್ ಇರುತ್ತೆ ಫ್ರೆಂಡ್ಸ್. ಈಗ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಪಾಪ್ಯುಲರ್ ಫಂಡ್ಸ್ ಬೈ ಗ್ರೋ ಅಂತ ಇದೆ. ಇಲ್ಲಿ ಏನು ಅಂತಂದರೆ ಫ್ರೆಂಡ್ಸ್, ಇದು ಬ್ರೋಕರೇಜ್ ಆಗಿರೋದ್ರಿಂದ ಇವರು ಕೂಡ ಮ್ಯೂಚುವಲ್ ಫಂಡ್ಸ್ನ ರನ್ ಮಾಡ್ತಾರೆ, ಸೊ ಅಥವಾ ಅಕ್ಸೆಪ್ಟ್ ಮಾಡ್ತಾರೆ. ಅವರ ಆ್ಯಪಲ್ಲಿ ಅವ್ರದ್ದು ಒಂದಿಷ್ಟು ಪ್ರಮೋಷನ್ ಥರ ಇದು ಟ್ಯಾಬು, ಅಂದರೆ ಹೆಡ್ಡಿಂಗು. ಅವ್ರದ್ದು ಒಂದಿಷ್ಟು ಮ್ಯೂಚುವಲ್ ಫಂಡ್ಸ್ ಇದೆ. ಅವ್ರದ್ದು ಪಾಪ್ಯುಲರ್ ಯಾವುದು ಗ್ರೋ ಅಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ವ್ಯೂ ಆಲ್ ಅಂತ ಇದೆ. ಅವ್ರದ್ದು ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೋದು ಯಾವ್ಯಾವುದು ಫಂಡ್ಸ್ ಇದೆ ಎಲ್ಲ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ತೋರಿಸ್ತಿದೆ ಅಂತಂದರೆ ಫ್ರೆಂಡ್ಸ್, ಗ್ರೋ ವ್ಯಾಲ್ಯೂ ಫಂಡ್ 40% ರಿಟರ್ನ್ 1 ಇಯರ್ಗೆ ಅಂತ ಹೇಳ್ತಾ ಇದೆ. ಸೊ ನೀವು ಇದು ಚೆನ್ನಾಗಿ ಅನಿಸಿದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ ರೀತಿ ಅಂದರೆ ಎಷ್ಟು ನಾವು ಅಚೀವ್ ಮಾಡಿದ್ದೀವಿ ಅಂತ ಇದರಲ್ಲಿ ತೋರಿಸುತ್ತೆ. ಸೊ 10M ಓಲ್ಡ್ ಅಂದರೆ 10 ತಿಂಗಳ ಮುಂಚೆ ಇದನ್ನು ತಂದಿರ್ತಕ್ಕಂಥದ್ದು ಮಾರ್ಕೆಟಿಗೆ. ಸೊ ಇದಿಷ್ಟು ಫಂಡ್ಸ್ ಬೈ ಗ್ರೋ ಆಯಿತು. ನೆಕ್ಸ್ಟು ಕ್ವಿಕ್ ಆ್ಯಕ್ಸೆಸ್ ಅಂತ ಇದೆ. ಈ ಕ್ವಿಕ್ ಆ್ಯಕ್ಸೆಸ್ ಅನ್ನೋದು ಹೆಡ್ಡಿಂಗು. ನಾವು ಮೇಲ್ಗಡೆ ಎಕ್ಸ್ಪ್ಲೋರಲ್ಲಿ ಹೇಗೆ ನಾವು ಮೋಸ್ಟ್ ಬಾಟು, ಇವೆಂಟ್ಸು ಮತ್ತು ಪಾಪ್ಯುಲರ್ ಸ್ಟಾಕ್ಸು ಇದೆಲ್ಲ ನೋಡಿದ್ವಿ. ಆ ರೀತಿ ಇದು ಕ್ವಿಕ್ ಆ್ಯಕ್ಸೆಸ್ ಮತ್ತು ಮೋಸ್ಟ್ ಪಾಪ್ಯುಲರ್ ಫಂಡ್ಸು ಮತ್ತು ಪಾಪ್ಯುಲರ್ ಫಂಡ್ಸ್ ಬೈ ಗ್ರೋ ಅಂತ ಹೇಳ್ತೀವಿ, ಆ ಥರ. ಈ ಕ್ವಿಕ್ ಆ್ಯಕ್ಸೆಸಲ್ಲಿ ಏನಾಗಿ ಬರುತ್ತೆ ಅಂತಂದರೆ ಫಸ್ಟ್ ಟ್ರ್ಯಾಕ್ ಫಂಡ್ಸು. ಈ ಟ್ರ್ಯಾಕ್ ಫಂಡ್ಸ್ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಯಾವುದೇ ಬ್ರೋಕರಿಂಗ್ ಆ್ಯಪಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದರೂ ಕೂಡ, ಪರ್ಚೇಸ್ ಮಾಡಿದರೂ ಕೂಡ, ಇಲ್ಲಿ ನಾವು ಅಂದರೆ ಈಗ ಏನಾಗುತ್ತೆ ಅಂದರೆ ಪ್ಯಾನ್ ನಂಬರ್ ಅಥವಾ ಯಾವ ಡಿಮ್ಯಾಟ್ ಅಕೌಂಟಿಗೆ ನಾವು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು ನಮ್ಮ ಮ್ಯೂಚುವಲ್ ಫಂಡ್ಸ್ ಪರ್ಚೇಸ್ ಮಾಡಬೇಕು ಅಂದರೆ. ಈ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲ ಮ್ಯೂಚುವಲ್ ಫಂಡ್ಸು ಒಂದೇ ಒಂದು ಪ್ಯಾನ್ ಮತ್ತು ಒಂದೇ ನಂಬರ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನಾವು ಇಲ್ಲಿ ನಂಬರ್ ಹಾಕಿದರೆ ನೀವು ಕರೆಂಟ್ಲಿ ಯಾವ್ಯಾವ್ದು ಫಂಡ್ಸ್ನ ಇಟ್ಕೊಂಡಿದ್ದೀರೋ ಅದೆಲ್ಲ ಇಲ್ಲಿ ಬಂದು ಕೂರುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಟ್ರ್ಯಾಕ್ ಫ್ರೆಂಡ್ ಉಪಯೋಗ ಆಗುತ್ತೆ.
ಸೊ ಇದು ಎಲ್ಲ ಆ್ಯಪಲ್ಲೂ ಕೂಡ ಇರುತ್ತೆ. ಸೊ ಎಕ್ಸ್ಟರ್ನಲ್ ಫಂಡ್ಸ್ ಇಲ್ಲೇ ಹೇಳ್ತಾ ಇದೆ ನೋಡಿ. NFO ಅಂತಂದರೆ ಮೇಲ್ಗಡೆ ನಮಗೆ IPO ಇತ್ತಲ್ಲ, ಇಲ್ಲಿ NFO ಅಂತ ನ್ಯೂ ಫಂಡ್ ಆಫರಿಂಗ್ ಅಂತ ಹೇಳ್ತಾರೆ. ಹೇಗೆ ಒಂದು ಸ್ಟಾಕ್ IPOಗೆ ಬರುತ್ತೋ ಇಲ್ಲಿ ಒಂದು ಫಂಡ್ ಆಫರಿಂಗ್ ಮಾಡೋದಕ್ಕೆ NFO ಅಂತ ಹೇಳ್ತಾರೆ, ನ್ಯೂ ಫಂಡ್ ಆಫರಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಸ್ಟಾಕ್ಸಲ್ಲಿ ಹೇಳಿದರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ NFO ಅಂತ ಹೇಳ್ತಾರೆ. ಈಗ ಯಾವ್ಯಾವುದಿದೆ ಅಂತ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಈಗ ಸದ್ಯಕ್ಕೆ ಬೇಡ, ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೀವು ನೋಡ್ತೀರಲ್ಲ, ಸೊ ಆಗ ಇಲ್ಲಿ ಕಂಪೇರ್ ಫಂಡ್ಸ್ ಹೆಸರು ಹೇಳಾಗೆ ನೀವು ಬೇರೆ ಬೇರೆ ಫಂಡ್ಸ್ನ ಕಂಪೇರ್ ಮಾಡ್ಬೋದು. ನಾನು ಇದು ಹೇಗೆ ಕಂಪೇರ್ ಮಾಡೋದು ಅಂತ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ಸಿಪ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ. ಇದೆಲ್ಲ ನೀವು ಇನ್ವೆಸ್ಟ್ ಮಾಡುವಾಗ ನಿಮಗೆ ಬೇರೆ ಬೇರೆ ಮಾರ್ಜಿನ್ಸ್ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರ. ಎಷ್ಟು ಇಯರ್ಗೆ ಎಷ್ಟು ಪರ್ಸೆಂಟ್ ಆಗುತ್ತೆ, ಇಷ್ಟು ಡೇಗೆ ಇಷ್ಟು ಪ್ರಾಫಿಟ್ ಆಗಬೇಕು, ಈ ಥರ ಆದರೆ ಅಂತ ನೀವೇನು ಯೋಜನೆಗಳು ಹಾಕೊಂಡಿರ್ತೀರ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಇಲ್ಲಿ ಕಾರ್ಟ್ 1 ಅಂತಂದರೆ ನಾನು ಯಾವತ್ತೋ ಹಾಕಿದ್ದು. ಸೊ ಅಲ್ಲಿ ಕಾರ್ಟ್ ಅಂತಂದರೆ ಏನಿಲ್ಲ, ವಾಚ್ ಲಿಸ್ಟ್ ಥರನೇ ಇದು ಸಹ. ಇದೆಲ್ಲ ಇಲ್ಲಿ ಆಲ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಇಲ್ಲಿ ನಮಗೆ ಮ್ಯೂಚುವಲ್ ಫಂಡ್ಸ್ ಸೋರ್ಟ್ ಮತ್ತು ಫಿಲ್ಟರ್ ಮಾಡೋದ್ರ ಮೂಲಕ ನಮಗೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇದನ್ನು ನಾವು ಬೈ ಮಾಡಬಹುದು. ಇದ್ರ ಬಗ್ಗೆ ನಾನು ಮತ್ತೆ ಒಂದು ಸರಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. 3Y ರಿಟರ್ನ್ಸ್ ಅಂತಂದರೆ ಇಲ್ಲಿ 3 ವರ್ಷ ರಿಟರ್ನ್ಸ್ ತೋರಿಸ್ತಾ ಇರುತ್ತೆ ಡಿಫಾಲ್ಟಾಗಿ. ನಾವು ಇದನ್ನು ಟ್ಯಾಪ್ ಮಾಡಿದರೆ 5 ಇಯರ್ಸ್ಗೆ ಹೋಗುತ್ತೆ. ನೋಡಿ 5 ಹೋಯಿತು, ಮತ್ತು 1 ಇಯರ್ಗೆ ಹೋಯಿತು, ಮತ್ತು 3 ಇಯರ್. ಸೊ ಈ ಥರ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನಾವು ಇದನ್ನು ನೋಡ್ಕೋಬೋದು. ಇದೆಲ್ಲ 3 ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ. ಸೊ ಸೇಮ್ ಇಲ್ಲಿಗೆ ಮ್ಯೂಚುವಲ್ ಫಂಡ್ಸ್ ಟ್ಯಾಬ್ ಮುಗೀತು. ಈಗ ನಾವು ಬಿಲ್ಸ್ ಟ್ಯಾಬ್ಗೆ ಹೋಗುವ. ಬಿಲ್ಸ್ ಟ್ಯಾಬ್ ತೋರಿಸಿ ನಿಮಗೆ ಪ್ರೊಫೈಲ್ ತೋರಿಸಿ ನಾನು ಈ ಪಾರ್ಟನ್ನು ಮುಗಿಸ್ತೀನಿ. ಸೊ ಬಿಲ್ಸಲ್ಲಿ ಏನಾಗುತ್ತೆ ಅಂತಂದರೆ, ಮಾಮೂಲಿ ನಾವು ಎಲೆಕ್ಟ್ರಿಕ್ ಬಿಲ್ಲು ಮತ್ತು ವಾಟರ್ ಬಿಲ್ಲು, ರೀಚಾರ್ಜು ಇದೆಲ್ಲ ಕಟ್ತೀವಲ್ಲ, ಸೊ ಈ ಆ್ಯಪಿಂದಲೂ ಮಾಡ್ಬೋದು. ಸೊ ಅದು ಕೂಡ ಇವರು ಆಫರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಪ್ರೊಫೈಲ್ ಆದಮೇಲೆ ಮೈ ಪೇಮೆಂಟ್ಸ್. ಸೊ ಇದು UPI ID ಕಾಪಿ ಮಾಡ್ಬೋದು. ಅಂದರೆ ಈ 0 ಅಂತ ಏನು ಹೇಳ್ತಿದೆ, ಇದು ಕ್ಯಾಶ್ ಬ್ಯಾಕ್ ಬಂದರೆ ಇಲ್ಲಿ ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. 2 ಇದ್ದರೆ 2, 15 ಇದ್ದರೆ 15 ಆ ಥರ. ಸೊ 0 ಪ್ಲ್ಯಾಟ್ಫಾರ್ಮ್ ಫೀ ಹೇಳ್ತಾ ಇದ್ದಾರೆ. ಪ್ಲ್ಯಾಟ್ಫಾರ್ಮ್ ಫೀ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಡಿಷನಲ್ ಈಗ ನಾವು 299 ರೀಚಾರ್ಜ್ ಮಾಡಿಸ್ತೀವಿ ಅಂದರೆ 301 ₹2 ಪ್ಲ್ಯಾಟ್ಫಾರ್ಮ್ ಫೀ ಅಂತ ಅವ್ರು ಇಸ್ಕೋತಾರೆ. ಬಟ್ ಇದರಲ್ಲಿ 0 ಅಂತ ಹೇಳ್ತಾ ಇದ್ದಾರೆ. ಬೇಕಾದ್ರೆ ನಾವು ಇವಾಗ ಗೂಗಲ್ ಪೇ, ಫೋನ್ಪೇಲೆಲ್ಲ ಆ ಥರ ಇದೆಯಲ್ಲ, ಬೇಕಾದ್ರೆ ಇದರಲ್ಲಿ ನಾವು ರೀಚಾರ್ಜ್ ಮಾಡಿದರೆ ಆ ₹2ನ ಉಳಿಸ್ಬೋದು. ಯಾವ ಪ್ಲ್ಯಾಟ್ಫಾರ್ಮ್ ಫೀ ಕೂಡ ಇರೋದಿಲ್ಲ. ಮೊಬೈಲ್ ರೀಚಾರ್ಜ್ ನೋಡ್ಬೋದು. ಇಲ್ಲಿ ಬಿಲ್ಸ್ಗಳು ಎಲ್ಲ ತೋರಿಸ್ತಾ ಇದೆ. ಎಲೆಕ್ಟ್ರಿಕ್ ಆಗಿರ್ಬೋದು, DTH ಆಗಿರ್ಬೋದು, ಆಮೇಲೆ ನಮಗೆ ತಿಂಗಳ ನಾವು ಇದೆಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಏನು OTT ಆ್ಯಪ್ಸು, ಅದು ಕೂಡ ಇದನ್ನು ಮಾಡ್ಬೋದು, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆ್ಯಪ್ಸನ್ನು. ಆಮೇಲೆ ಮೊಬೈಲ್ ರೀಚಾರ್ಜು ಮತ್ತು ಈ ಗಿಫ್ಟ್ ಕೋಡ್ ಪರ್ಚೇಸ್ ಮಾಡ್ಬೋದು. ಗಿಫ್ಟ್ ಕೋಡ್ ಅಂದರೆ ಈಗ ನಾವು ಹೇಗೆ ಹೇಳ್ಬೋದು, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನೆಲ್ಲ ಸಿಗುತ್ತಲ್ಲ, ಅದನ್ನು ಎಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಇದೆಲ್ಲ ಟೈಪ್ ಆಫ್ ಬಿಲ್ಸ್. ನೋಡಿ ಇಲ್ಲಿ UPI ಆಪ್ಷನ್ಸ್ ಅಂತ ಹೆಡ್ಡಿಂಗ್ ನೆಕ್ಸ್ಟ್ ಬರ್ತಾ ಇದೆ. ಸೊ UPI ಲೈಟ್ ಅಂತ ನ್ಯೂ ಫೀಚರ್ ಬಂದಿರೋದು. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು ಈ ಆ್ಯಪಲ್ಲಿ. ಯಾರಿಗೆ ಬೇಕಾದ್ರೆ ಪೇ ಮಾಡ್ಬೋದು. ಇದು ಆಪ್ಷನ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಸೆಲ್ಫ್ ಟ್ರಾನ್ಸ್ಫರ್, ಚೆಕ್ ಬ್ಯಾಲೆನ್ಸ್, ಬ್ಯಾಂಕ್ ಟ್ರಾನ್ಸ್ಫರ್,
ಯು ಪಿ ಐ ಆಟೋಪೇ. ಇದು ನಮಗೆ ಹೆಚ್ಚಾಗಿ ಯಾವಾಗ ಯೂಸ್ ಆಗುತ್ತೆ ಅಂದರೆ ಈ ಆ್ಯಪಲ್ಲಿ ನಾವು ಸಿಪ್ ಮಾಡ್ತೀವಲ್ಲ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ಸು, ಅದರಲ್ಲಿ ತಿಂಗಳ ಡೆಬಿಟ್ ಆಗೋದಕ್ಕೆ, ಆಟೋಪೇ ಆಗೋದಕ್ಕೆ ಈ ಆ್ಯಪ್ ತುಂಬ ಯೂಸ್ ಆಗುತ್ತೆ. ಅದಲ್ಲದೆ ಬೇರೆ ಇದಕ್ಕೂ ಮಾಡ್ಕೋಬೋದು. ಸೊ ಹಿಸ್ಟ್ರಿ ನಾವು ಯಾವುದಾದ್ರೂ ಮಾಡಿದರೆ ಇಲ್ಲಿ ಹಿಸ್ಟ್ರಿ ತೋರಿಸುತ್ತೆ. ಇದು ಸದ್ಯಕ್ಕೆ ನಾನು ಯಾವುದೂ ಮಾಡಿಲ್ಲ ಫ್ರೆಂಡ್ಸ್. ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಯೂ ಆರ್ ಕೋಡ್, ಲಿಂಕ್ ಯುವರ್ ಫೋನ್ ನಂಬರ್ ಅಂತ ಏನು ಹೇಳಿದೆ. ಲಿಂಕ್ ಯುವರ್ ಫೋನ್ ನಂಬರ್ ಅಂತಂದರೆ ಇದು ರೀಸೆಂಟಾಗಿ ಎಲ್ಲ ಒಂದು ಯು ಪಿ ಐ ಆ್ಯಪ್ಸಲ್ಲಿ ಕೊಡ್ತಿರ್ತವಂಥ ಫೀಚರು. ಇದಕ್ಕೆ ನಾವು ಲಿಂಕ್ ಮಾಡಿದರೆ ಅವರು ಯಾವುದೇ ಆ್ಯಪಿಂದ ಪೇ ಮಾಡಿದರೂ ನಮಗೆ ಈ ಆ್ಯಪಲ್ಲಿ ಬಂದು ಈ ಆ್ಯಪಲ್ಲಿ ನೋಟಿಫಿಕೇಷನ್ ಬಂದು ಈ ಆ್ಯಪ್ ಮೂಲಕ ಒಂದು ಅಮೌಂಟ್ ಅನ್ನೋದು ಬರುತ್ತೆ. ಸೊ ಆ ರೀತಿ ಈ ಲಿಂಕ್ ಫೋನ್ ನಂಬರ್ ವರ್ಕ್ ಆಗೋವಂಥದ್ದು. ಸೊ ಇಲ್ಲಿಗೆ ಬಿಲ್ಸ್ ಟ್ಯಾಬ್ ಮುಗೀತು ಫ್ರೆಂಡ್ಸ್. ಈಗ ನಾವು ಪ್ರೊಫೈಲ್ ಸೆಕ್ಷನ್ ನೋಡೋಣ. ಯೂಶಲಿ ನಾವು ಪ್ರೊಫೈಲ್ ಸೆಕ್ಷನ್ ಎಲ್ಲಿ ನೋಡ್ಬೋದು ಅಂತಂದರೆ, ಆ್ಯಪ್ ಓಪನ್ ಮಾಡ್ತೀವಲ್ಲ, ಆ್ಯಪ್ ಓಪನ್ ಮಾಡಿ ಟಾಪ್ ರೈಟ್ ಮೇಲ್ಗಡೆ. ಸೊ ನಾವೆಲ್ಲಿ ಯೂಶಲಿ ನಾವು ಟೈಮ್ ಮತ್ತು ಬ್ಯಾಟ್ರಿ ನೋಡ್ತೀವಲ್ಲ, ಸೊ ಅದು ಬ್ಯಾಟ್ರಿ ಮತ್ತು ಟೈಮ್ ಆ ಕಡೆ ಎಲ್ಲ ಕೆಲವೊಂದು ಮೊಬೈಲ್ ಇರುತ್ತೆ. ಸೊ ಆ ಪ್ಲೇಸ್ ಕೆಳಗಡೆ ಇರುತ್ತೆ ಯೂಶಲಿ ಪ್ರೊಫೈಲ್ ಸೆಕ್ಷನ್. ಪ್ರೊಫೈಲಲ್ಲಿ ಫಸ್ಟ್ ಬರೋದು ನೋಟಿಫಿಕೇಷನ್ಸ್, ಸೆಟ್ಟಿಂಗ್ಸ್, ಇದು ಅಕೌಂಟ್ ಹೋಲ್ಡರ್ ಹೆಸರು, ಈಗ ಎಷ್ಟಿದೆ ಬ್ಯಾಲೆನ್ಸ್ ಅನ್ನೋದು, ಇಲ್ಲಿ ಮನಿನ ಆ್ಯಡ್ ಮಾಡ್ಬೋದು, ರೆಫರ್ ಬೇರೆಯವ್ರಿಗೆ ರೆಫರ್ ಮಾಡ್ಬೋದು. ಮೊದಲು ಕ್ಯಾಶ್ ಬ್ಯಾಕ್ ಇರ್ತಿತ್ತು ಫ್ರೆಂಡ್ಸ್, ಆದರೆ ಈಗಿಲ್ಲ. ಇನ್ವೈಟ್ ಮಾಡ್ಬೋದು. ಆರ್ಡರ್ಸ್, ನಾವು ಯಾವುದೇ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಬಿಲ್ಸ್ ಎಲ್ಲ ಪೇ ಮಾಡಿರ್ತೀವಲ್ಲ, ಅದೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಇಲ್ಲಿ ಹೆಲ್ಪ್ ಕೂಡ ಕೇಳ್ಬೋದು, ಅಕೌಂಟ್ ಡೀಟೇಲ್ಸ್ ನೋಡ್ಬೋದು. ಬ್ಯಾಂಕ್ಸ್ ಆ್ಯಂಡ್ ಮ್ಯಾಂಡೇಟ್ಸ್ ಅಂದರೆ ನಮಗೆ ಈ ಕಾಂಟ್ರಾಕ್ಟ್ಗಳೆಲ್ಲ ಇರುತ್ತಲ್ಲ, ಅಂದರೆ ಹೇಗೆ ಅಂತಂದರೆ ನಾವು ಇವತ್ತು ಒಂದು ಸ್ಟಾಕ್ ಅಥವಾ ಒಂದಿಷ್ಟು ಕಂಪ್ನಿ ಸ್ಟಾಕ್ ಪರ್ಚೇಸ್ ಮಾಡಿದ್ವಿ ಅಂದರೆ ಅದು ಡೀಟೇಲ್ ಆಗಿ ಬಂದಿರುತ್ತೆ ಫ್ರೆಂಡ್ಸ್ ನಮ್ಮ ಮೇಲ್ ಐ ಡಿಗೆ. ಅದೆಲ್ಲ ಇಲ್ಲಿ ನೋಡ್ಬೋದು, ಮೇಲ್ ಐ ಡಿ ಇಲ್ಲದೆ ಇಲ್ಲಿ ನೋಡ್ಬೋದು. ಅಬೌಟ್ ಅಸ್, ಚಾರ್ಜಸ್ ಅಂದರೆ ಪ್ರತಿಯೊಂದು ಬ್ರೋಕರೇಜರಲ್ಲೂ ಈ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಬ್ರೋಕರೇಜ್ ಚಾರ್ಜಸ್ ಅಂತ ಕಟ್ಟಬೇಕಾಗಿರುತ್ತೆ. ಅದ್ರ ಡೀಟೇಲ್ಸ್ ನಾವು ಇಲ್ಲಿ ನೋಡ್ಕೋಬೋದು ಕ್ಲಿಕ್ ಮಾಡಿ ಒಳಗೆ. ಸೊ ರಿಪೋರ್ಟ್ಸ್ ಅಂದರೆ ಫ್ರೆಂಡ್ಸ್ ನಾನು ಏನು ಹೇಳಿದೆ ಯಾವಾಗಲೇ ಮೇಲ್ ಐ ಡಿಗೆ ಬಂದಿರೋದು ಅದನ್ನು ಇಲ್ಲಿ ನೋಡ್ಬೋದು. ಬ್ಯಾಂಕ್ಸ್ ಆ್ಯಂಡ್ ಮ್ಯಾಂಡೇಟ್ಸ್ ಅಂತಂದರೆ ನೋಡೋಣ. ಸೊ ಇದು ಬ್ಯಾಂಕ್ ಬಗ್ಗೆ ಡೀಟೇಲ್ಸ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಫ್ರೆಂಡ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಸೊ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಇನ್ನು ಯಾವ ರೀತಿಲಿ ನಿಮಗೆ ಡಿಸ್ಕ್ರೈಬ್ ಮಾಡಿದರೆ ಅಥವಾ ಒಂದು ತಿಳಿಸ್ಕೊಟ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ತಿಳಿಸ್ಕೊಡಿ. ಆಗ ನಾನು ನಿಮಗೆ ತಕ್ಕ ಹಾಗೆ ವೀಡಿಯೋಸ್ ಮಾಡಬಹುದು. ಸೊ ನಾನು ಇದರಲ್ಲಿ ಏನೂ ಎಡಿಟ್ ಮಾಡಲ್ಲ. ಸೊ ಹೇಗಿರುತ್ತೋ ಹಾಗೆ ಹಾಕ್ತೀನಿ. ಸೊ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ನಾನೇ ತಿದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎನಿವೇಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ.